ಮುಳಬಾಗಿಲು ಕ್ಷೇತ್ರದ ಶಾಸಕರಾದಂತಹ ಸಮೃದ್ಧಿ ಮಂಜುನಾಥ್ ಅವರೇ, ಸತ್ಯಣ್ಣನವರೇ, ಸುಭಾಷ್ ಗೌಡ್ರೆ, ಮಾರಪ್ಪನವರೇ, ಮಾಧ್ಯಮದವರೇ, ಎಲ್ಲ ಬಂಧು ಮಿತ್ರರೇ, ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಸುಭಾಷ್ ಗೌಡ್ರು ಬರೆಳಿದ್ರು. 12ನೇ ವರ್ಷದ ಪುಣ್ಯತಿಥಿ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೀವಿ ಸರ್, ನಮ್ಮ ತಂದೆಗೋಸ್ಕರ. ದಯವಿಟ್ಟು ನೀವು ಬರಬೇಕು ಅಂತಂದ್ರು. ಇವತ್ತು ನಮ್ಮ MLA ಆದಂತ ಸಮೃದ್ಧಿ ಅವರು ಸಿಕ್ಕಿರೋದು ನನಗೆ ಖುಷಿ ಆಯ್ತು. ನಾನು ಅನ್ಕೊಂಡೆ ಇದು MLA ಇದ್ದಾಗ ನನ್ನ ಯಾಕಪ್ಪ ಅವ್ರು ಕರೀತಾರೆ ಅಂತ ರೆಗ್ಯುಲರ್ ಏನಿದ್ರು ಕರೀತಾರೆ ಸುಭಾಷ್ ಅವರು, ಯಾರು ಬಿಡೋದಿಲ್ಲ. ಇದೇ ಟೈಮಿಗೆ ಅವರು ಬಂದಿರೋದು ಬಹಳ ಒಳ್ಳೇದಾಯ್ತು. ಈ ತರ ಶಿಬಿರಗಳು ನಾವು ಅನೇಕ ಮಾಡಿದೀವಿ, ಗೊತ್ತಿದೆ ನಿಮಗೆ. ಅದು ಕೊರೋನಾ ಟೈಮಲ್ಲಿ 2 ವರ್ಷ ಅಂತೂ ಎಷ್ಟು ಕಷ್ಟಪಟ್ಟಿರೋದು ನಿಮ್ಗೆ ಗೊತ್ತಿದೆ. ಮಾಧ್ಯಮದವ್ರಿಗೆ, ಜನ ಪ್ರತಿನಿಧಿಗೆ. ಒಂದ್ ದಿವಸ ನಾನಂತೂ ಮನೇಲಿ ಇರಲಿಲ್ಲ, ಮಾಸ್ಕ್ ಹಾಕೊಂಡು ಓಡಾಡ್ಕೊಂಡು ಇದ್ದೆ. ಫಸ್ಟ್ ಕೇಸ್ ಬಂದಿದ್ದು ಬುಸಾಲ್ಕುಂಟೆಯಲ್ಲಿ ಒಂದು ಲೇಡಿ, ಜ್ಞಾಪಕ ಇರ್ಬೋದು. ನಾನು SP DC ಇದನ್ನ ತೆಗೆದ್ಬಿಟ್ಟು ಅಡ್ಡ ಕಟ್ಟಿರಲ್ಲ ಮರ ತೆಗೆದು ಅವ್ರ ಮನೆ ಹತ್ರನೇ ಹೋಗಿದ್ದೀವಿ. ನಾವು ಹೋಗ್ಬಾರ್ದು, ಇಷ್ಟು ಅಡಿ ಇಷ್ಟು ಮೀಟರ್ಲಿ ಬಂದ್ಬಿಡ್ತದೆ ಇದು ಅಂಟ್ರೋಗ ಅಂತ. ನಾವು ಹೋಗಿ ಬಂದು ಏನೋ ಆಗಿಲ್ಲ. ನಾವು ಈ ಬಾರ್ಡರ್ ಸುತ್ತಾ ಇದ್ವಿ ಎಲ್ಲ, ನಾವು DC SP ಅವ್ರನ್ನ ಟೀಮ್ ಮಾಡ್ಕೊಂಡು ಎಲ್ಲಾ ಕಡೆ ಸುತ್ತಿ ಅವ್ರ ತರಕಾರಿಗಳು ಅದು ಇದು ಎಲ್ಲ ದಾನಾನು ಮಾಡ್ತಾ ಇದ್ವಿ ಪೇಷಂಟ್ಸ್ಗೆ. ಏನೋ ಒಂದು ದಳ ಸೇರಿದ್ವಿ, ಮಹಾಮಾರಿ ಆಯ್ತು. ಇಲ್ಲಿ ಒಂದ್ಸಾರಿ ಇಲ್ಲಿ ಬಂದಾಗ ಈ ಜಾಗ ತೋರಿಸ್ತದೆ ನಮ್ಗೆ ಸುಭಾಷ್ಗಳು. ನೋಡಿ ಅಧ್ವಾನ ಆಗ್ಬಿಟ್ಟಿದೆ, ಸ್ಕೂಲ್ ಇದು ಚಾವಣಿ ಬೀಳ್ದಂಗಿದೆ, ಹಾಸ್ಪಿಟ್ಲು ಉಪಯೋಗ ಬಂದಿಲ್ಲ, ಅದು ಮುಚ್ಚಿದ್ದಾರೆ ಅಂತ ಹೇಳಿದಾಗ ಇಮಿಡಿಯೇಟ್ ಆಗಿ ನಾನು ಹೇಳಿ ಮಾತು ಕೊಟ್ಟೆ ಅವತ್ತೆ, ಇದಕ್ಕೆ ನಾನು ಅನುದಾನ ಕೊಡ್ತೀನಿ, ಇದು ಮತ್ತೆ ಜೀರ್ಣೋದ್ಧಾರ ಮಾಡಿ ಹಾಸ್ಪಿಟ್ಲ್ ಪ್ರಾರಂಭ ಆಗಬೇಕು, ಸ್ಕೂಲು ಮತ್ತೆ ಚೆನ್ನಾಗಾಗ್ಬೇಕು, ಅಡಿಷನಲ್ ಆಗಿ ರೂಮ್ಸ್ ಕಟ್ಟಬೇಕು ಅಂತೇಳಿ ಅನುದಾನ ಕೊಟ್ಟೆ. ಅದ್ರ ಪ್ರಕಾರ ಕೆಲಸ ಆಗಿದೆ ನೋಡಿ, ಚೆನ್ನಾಗಿದೆ, ಖುಷಿ ಆಗುತ್ತೆ ನನಗೆ. ಅವತ್ತು ನಾನು ಇಲ್ಲಿ ಬಂದು ಹೋಗಿದ್ದು. ಇನ್ನೊಂದ್ಸಾರಿ ಹೊರಗಡೆಯಿಂದ ನೋಡ್ಕೊಂಡು ಹೋಗಿದ್ದೆ ಕನ್ನಡ ಕನ್ಸ್ಟ್ರಕ್ಷನ್ ಆಗೋ ಟೈಮಲ್ಲಿ. ಸೊ ಈ ತರ ಎಲ್ಲಾ ಕಡೆನೂ ಸ್ಕೂಲ್ಗಳಾಗಲಿ ಟಾಯ್ಲೆಟ್ಗಳಾಗಲಿ ಸರಿಯಾಗಿ ಇಟ್ಕೋಬೇಕು. ನಮ್ಮ ರಾಜ್ಯದಲ್ಲಿ ಇದೊಂದು ದುರಂತ. ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸಗಳು ಹೆಚ್ಚಿಗೆ ಅಷ್ಟೊಂದು ಆಸಕ್ತಿ ವಹಿಸಿ ಬಂದ ಮಿನಿಸ್ಟರ್ ಆಗ್ಲಿ ಯಾರೇ ಆಗ್ಲಿ ಕಾಳಜಿ ವಹಿಸಲ್ಲ. ಹೇಳ್ದ ಸ್ಟೇಟ್ಮೆಂಟ್ ಕೊಡ್ತಾರೆ, ಅವ್ರಿಗೇನು ಅನುದಾನ ಕೊಡ್ತೀನೋ ಇಲ್ಲ ಇನ್ಎಫಿಷಿಯೆಂಟ್ ನಮ್ಗೆ ಐ ಡೋಂಟ್ ನೋ. ನಮ್ಗೆ ಆ ತರ ಪೋರ್ಟ್ಫೋಲಿಯೋ ಸಿಕ್ಕಿದ್ರೆ ನಾವು ಎಲ್ಲ ನಾನು ಕೇಳಿದ್ದೆ ಅವಾಗ. ನಾವು ಎಜುಕೇಟೆಡ್ ಸ್ಟೇಟ್ ಆಫೀಸರ್ ಆದನು, ನನಗೆ ಪ್ರೈಮರಿ ಸೆಕೆಂಡರಿ ಎಜುಕೇಶನ್ ಕೊಡಿ ಖಾಲಿ ಇತ್ತು ಅವಾಗ. ಕುಮಾರಸ್ವಾಮಿ ಅವರು ನನಗೆ ಕೊಟ್ಟಿಲ್ಲ, ಅದ್ ಬಿಟ್ಟು ಇನ್ನೊಬ್ರು ಕೊಟ್ಟು ನಾನು ಚೇಂಜ್ ಮಾಡಿ ಸ್ಕಿಲ್ ಡೆವಲಪ್ಮೆಂಟ್ ಎಕ್ಸೈಸ್ ಕೊಟ್ಟರು. ಸೊ ಅದನ್ನು ನನ್ನ ಕೆಪಾಸಿಟಿಯಲ್ಲಿ ಏನ್ ಮಾಡ್ಬೇಕು ಅದನ್ನು ನಾನು ಕೆಲಸ ಮಾಡಿ ಮುಗಿಸಿದ್ದೀನಿ. ಆತರ ಈ ತರ ಬಹಳ ಇಂಪಾರ್ಟೆಂಟ್ ಇದೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂದ್ರೆ. ಮಕ್ಕಳು ವಿದ್ಯಾಭ್ಯಾಸ ಕಲಿತು ಮುಂದಿನ ಜನ್ಮ ಅವರು ಸಾರ್ಥಕ ಆಗಂಗೆ ಓದ್ಬೇಕು, ತಂದೆ ತಾಯಿಗಳಿಗೆ ಅವರು ದುಡಿದು ಸಾಕ್ಬೇಕು. ಸೊ ಈ ನಿಟ್ಟಿನಲ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಬೇಕು. ಮೆಡಿಕಲ್ದಷ್ಟೇ ಟ್ರೀಟ್ಮೆಂಟ್ ನಡೀತಾ ಇದೆ. ಈಗ ಟ್ರೀಟ್ಮೆಂಟ್ ಅನೇಕರದ ದುಡ್ಡಿಲ್ಲ. ಉಚಿತ ಶಿಬಿರ ಎಷ್ಟು ಇವತ್ತು ಜನ ನನ್ಗಂದ ಸಂಖ್ಯೆ ಸುತ್ತಮುತ್ತ ಸುಮಾರು 1000 ಜನ ಬರ್ಬೋದು ಇವತ್ತು ಅನ್ಸುತ್ತೆ. ಎಷ್ಟು ಅಂತಂದ್ರೆ ಇನ್ನು ಲಿಸ್ಟ್ ನಾನು ನೋಡಿಲ್ಲ. ಸಾಯಂಕಾಲ ಆದ್ಮೇಲೆ ಚೂರು ಹೇಳಿ ನೋಡೋಣ. ಆಮೇಲೆ ಬೇರೆಯವರು ಬೆಂಗಳೂರಿಂದನೂ ನಾನು ಬೇಕಾದ್ರೆ ಇದೆ ಹಾಸ್ಪಿಟಲ್ ಪರಿಚಯ ಇದೆ, ಕೊಡ್ತೀನಿ, ಅಲ್ಲಲ್ಲಿ ಮಾಡ್ಲಿ. ಸೊ ಪ್ರಚಾರ ಮಾಡಿ ಮಾಧ್ಯಮದವರು ಇದನ್ನ ಹೆಚ್ಚಿಗೆ ಜನಕ್ಕೆ ಗೊತ್ತಾಗಬೇಕು ಈ ತರ ಇದೆ ಅಂತ. ಸ್ವಯಂ ಪ್ರೇರಿತವಾಗಿ ಜನ ಬರ್ಬೇಕು. ಈಗ ಅವ್ರ ತಂದೆ ಒಂದು ಜ್ಞಾಪಕಾರ್ಥಕವಾಗಿ ಈ ಒಂದು ತಪಾಸಣಾ ಶಿಬಿರವನ್ನು ಮಾಡಿದ್ದಾರೆ, ಉಚಿತ ಆರೋಗ್ಯ ತಪಾಸಣಾ ಶಿಬಿರನ. ಇದೇ ತರ ಶಿಬಿರಗಳು ಅನೇಕ ನಾವು ಮಾಡಿದ್ವಿ ನಮ್ಮ ಕಾಲದಲ್ಲಿ. ಈಗ ಇವ್ರ MLA ಅವ್ರ ಕಾಲದಲ್ಲೂ ಆಗ್ತಾ ಇದೆ, ಇದು ಅವ್ರ ಕಾಲದಲ್ಲಿ ಆಗ್ತಾ ಇರುವಂತದ್ದೇ. ಹಾಗಾಗಿ ಬಹಳ ಒಳ್ಳೆಯದು. ನಾವು ಅವ್ರಿಗೆ ತಂದೆಗೆ ಶಾಂತಿ ಸಿಗ್ಲಿ, ಅವ್ರ ಸ್ವರ್ಗದಲ್ಲಿ ಇರ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಮಗನ್ ಕೊಟ್ಟಿದ್ದಾರೆ. ನೋಡಿ ಮಗನ್ ಅವ್ರ ತಂದೆನ ಹೆಂಗೆ 12ನೇ ವರ್ಷದಲ್ಲೂ ಇಷ್ಟು ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ತಂದೆ ಮೇಲೆ ಒಂದು ಪ್ರೀತಿ. ತಂದೆಯಿಂದಾನೇ ನಾವು ತಾಯಿ ಜನ್ಮ ಕೊಡೋರು. ನಿಮ್ಮನ್ನ ಓದಿಸಿ ಬುದ್ಧಿ ಕೊಟ್ಟು ಬೆಳೆಸುವಂತವ್ರು, ನಿಮ್ಮನ್ನ ರೂಪಿಸಿ ದೇಶದಲ್ಲಿ ಹೆಂಗ್ ನಡಿಬೇಕು, ರಾಜ್ಯದಲ್ಲಿ ಹೆಂಗ್ ನಡಿಬೇಕು, ಜೀವನದಲ್ಲಿ ಹೆಂಗಿರ್ಬೇಕು, ಆಗುವವುಗಳನ್ನ ಹೇಳ್ಕೊಡುವಂತವ್ರು ತಂದೆ ಪಾತ್ರ ಬಹಳ ಮುಖ್ಯ. ಹಾಗಾಗಿ ತಂದೆ ಅಂತ ತಾವೆಲ್ಲರೂ ಅಷ್ಟೇ ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಮರಿಬೇಡಿ. ಈ ಒಂದು ಆರೋಗ್ಯ ಶಿಬಿರದಲ್ಲಿ ಹೆಚ್ಚಿಗೆ ಜನ ಬರ್ಲಿ, ಈ ಮಾಧ್ಯಮದ ಮೂಲಕ ಪ್ರಸಾರ ಆಗಲಿ. ಇನ್ನು ಸಾಯಂಕಾಲ 4 ಗಂಟೆವರೆಗೂ ಇರುತ್ತೆ ಅಂತ ಅನ್ಕೊಂಡಿದೀನಿ. ಸೊ ಬೇಗ ನೀವೆಲ್ಲ ಪ್ರಚಾರ ಮಾಡೋದು, ಇದು ಪಬ್ಲಿಸಿಟಿ ಆದ್ರೆ ಇನ್ನೂ ಅನೇಕರು ಬರ್ತಾರೆ. ಇಂಥ ಕಡೆ ಆಗ್ತಾ ಇದೆ ಅಂದ್ರೆ ಇನ್ನೂ ಅನೇಕರು ಬರ್ತಾರೆ. ಬೇಗ ಬಿಡುಗಡೆ ಮಾಡಿ ನಿಮ್ದು ಯೂಟ್ಯೂಬ್ ಅಲ್ಲಿ ನ್ಯೂಸ್ ಎಲ್ಲ. ಪತ್ರಕರ್ತರು ಬಂದಿದ್ದಾರೆ, ನಮ್ಮ ಪ್ರಕಾಶ್ ಬೆಳಿಗ್ಗೆ ಮಾತಾಡಿದ್ರು ಬರ್ತೀರಾ ಸರ್ ಅಂತ. ಹೌದು ಅಂದೆ, ಅವ್ರಿಗೇನು ಡೌಟ್ ಇತ್ತ ಏನೋ ಗೊತ್ತಿಲ್ಲ. ಹೀಗಾಗಿ ಮಾಧ್ಯಮ ಮಿತ್ರರು ಗೊತ್ತಿದೆ ನಾವು ಏನ್ ಕೆಲಸ ಮಾಡಿದ್ವಿ ಏನು ಅಂತ. ಅವರಿಂದ ನನಗೆ ಬಹಳ ಪ್ರಚಾರ ಸಿಗ್ತಾ. ಅವಾಗ ಒಳ್ಳೆ ಕೆಲಸಗಳನ್ನ ಬರಿತಾ ಇದ್ರು, ಏನ್ ಮಾಡಿದ್ರು ಅದನ್ನ ಎತ್ತಿಡ್ತಾ ಇದ್ರು. ಹಂಗಾಗಿ ನಮ್ಗೊಂದು ಹೆಸರು ಬರಂಗು ಮಾಡಿದ್ರು. ತಕ್ಕ ಮಟ್ಟಿಗೆ ಹೆಸರು ಇದೆ ನಮ್ಗೆ ಅಂತ ಜನ ಹೇಳ್ತಾರೆ. ಈಗ ಅಂದ್ರೆ ಇದ್ದಾಗ ಯಾರು ನೆನ್ಸ್ಕೊಳಲ್ಲ, ಹೋದ ಮೇಲೆ ಅದು
ವ್ಯಾಲ್ಯೂ ಗೊತ್ತಾಗೋದು. ನನ್ಗೆ ಆಶ್ಚರ್ಯ ಆಗುತ್ತೆ ಎಲ್ಲರೂ ಹೇಳೋದು, ಏನ್ ಸರ್ ನೀವು ಇದ್ದಾಗ ಕೆಲಸಗಳಾಗ್ತಾ ಇದ್ದ ಅದಾಗ್ತಾ ಇದ್ದಾಗ. ಈಗಲೂ ಅಷ್ಟೇ ಅನುದಾನ ಕೊಟ್ರೆ ಎಲ್ಲರೂ ಮಾಡ್ತಾರೆ, ಎಲ್ಲ MLA ಗಳು ಮಾಡ್ತಾರೆ. ಈಗ 1 ವರ್ಷ 1.25 ವರ್ಷ ಆಗಿದೆ, ಇನ್ನೂ ಸಮಯಾವಕಾಶ ಇದೆ. ಈಗ MLA ಅವ್ರಿಗೆ ಅನುದಾನ ಬಂದ್ರೆ ಅವ್ರು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾರೆ ಅಂತ ಹೇಳ್ತಾ ಅವ್ರಿಗೆ ಮಾಡ್ಲಿ, ಅಭಿವೃದ್ಧಿ ಕಾರ್ಯಗಳು ಅವರು ಮುಂದೆ ಮಾಡ್ಲಿ, ಎಲ್ಲ ಒಟ್ಟಿಗೆ ನೀವೆಲ್ಲ ಸಪೋರ್ಟ್ ಮಾಡಿ. ನನ್ಗೆ ಹಿಂಗ್ ಸಪೋರ್ಟ್ ಮಾಡೋದು ಹಂಗೆ ಮಾಡಿ. MLA ಅಂದ್ರೆ ಒಂದು ಪಕ್ಷಕ್ಕೆ ಗೆದ್ದ ಮೇಲೆ ಎಲ್ಲರಿಗೂ MLA, ನಾವು ಪ್ರತಿಯೊಬ್ಬರಿಗೂ MLA. ನಾನು ಬೇರೆ ಭಾವ ಏನು ಮಾಡ್ತಾ ಇರಲಿಲ್ಲ, ಆ ಪಾರ್ಟಿ ಈ ಪಾರ್ಟಿ ಅಂತ, ಎಲ್ಲರೂ ಕೆಲಸ ಮಾಡ್ಕೊಡ್ತಾ ಇದ್ದೆ, ನನ್ನ ಸ್ವಭಾವ ಅದು. ಹಾಗಾಗಿ ಇವತ್ತು ನನ್ಗೆ ಕರೆದು ಈ ಒಂದು ಕಾರ್ಯಕ್ರಮಕ್ಕೆ, ಆಮೇಲೆ ನನಗೆ 11 ಗಂಟೆಗೆ ಹೇಳಿದ್ರು, 11:15 ಹೇಳಿದ್ರು, 12ಕ್ಕೆ ಹೇಳಿದ್ರು. ಆಮೇಲೆ ಯಾಕೆ ಇನ್ನು 5 ನಿಮಿಷ ಲೇಟು ಅಂತಂದ್ರೆ MLA ಅವ್ರು ಬರ್ಲಿ, ಒಟ್ಟಿಗೆ ಬರ್ಲಿ ಅನ್ನೋ ಉದ್ದೇಶದಿಂದ ಅವರು. ಹೌದಾ? ಅಲ್ಲ, ಒಳ್ಳೇದ್ ಮಾಡಿದ್ರಿ ನೀವು. ನಾವೇನೋ ಒಂದು ಅರ್ಧ ಕಾಫಿ ಕುಡ್ಕೊಂಡ್ ಬಂದ್ವಿ ಅಷ್ಟೇ, ತೊಂದರೆ ಏನಿಲ್ಲ. ಈಗ ಆವಾಗ ನಮ್ಗೆ ಅವ್ರು ಸಿಕ್ಕ ನಮಗೂ ಸಂತೋಷ ಅಲ್ವಾ? ನಮ್ಮ MLA ಅವರು, ಈಗ ನಮ್ಮೆಲ್ರಿಗೂ MLA ಅವರು. ಹೀಗಾಗಿ ಅವ್ರು ದೇವರು ಒಳ್ಳೆ ಅನುದಾನ ಬರಂಗ್ ಮಾಡ್ಲಿ, ಕೆಲಸ ಕಾರ್ಯಗಳು ಮಾಡ್ಲಿ. ನಾವು ಏನಾದ್ರು ಕೆಲಸಗಳು ಬೇಜಾರು ಇನ್ನೂ ಉಳಿದಿದೆ, ಉಳಿದ್ರೆ ಕೆಲಸ ಕಾರ್ಯಗಳು ಮಾಡ್ಲಿ, ಜನಗಳ ಬೇಡಿಕೆಗಳನ್ನ ಈಡೇರಿಸಲಿ ಅಂತ ಹೇಳ್ತಾ ಎಲ್ರಿಗೂ ಹೊಂದಿಸಿ, ಮುಖ್ಯವಾಗಿ ನಮ್ಮ ಸುಭಾಷ್ ಗೌಡ್ರಿಗೆ, ನಿಮ್ಮ ತಂದೆ ನೆನೆಸ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ, ಇನ್ನೂ 100 ವರ್ಷ ಬಾಳಿ ಬದುಕಿದೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.